ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆ ಬಂದ್ಬಿಟ್ಟು ಅಂಧದ ಮಗುವಿಗೆ ಒಂದು ಚಂದದ ಹೆಸರು. ಏನಪ್ಪ ಅಂದರೆ ನಾವು ಮಕ್ಕಳಿಗೆ ಯಾವ ರೀತಿಯಿಂದ ಹೆಸರಿಡಬೇಕು ಅಂತ. ಈಗಿನ ದಿನದಲ್ಲಿ ನಮಗೆ ಪ್ರತಿದಿನ ಒಂದು 5ರಿಂದ 10 ಕರೆಗಳು ಬರ್ತವೆ. ಏನಂತ, ಗುರುಗಳೇ ಡೆಲಿವರಿಗೆ ಹೋಗ್ತಾ ಇದ್ದೀವಿ, ಇನ್ನೂ ಒಂದು ವಾರದಲ್ಲಿದೆ, ಒಳ್ಳೆ ಡೇಟ್ ಕೊಡಿ ಅಂತ. ಬ್ರಹ್ಮ ಬರೆದಿರೋದು ಹಣೆ ಬರಹ ಮತ್ತು ಹುಟ್ಟು ಜನನ ಇವೆಲ್ಲ ಲೆಕ್ಕಕ್ಕೆ ಬರ್ತಾ ಇಲ್ಲ ಇವಾಗ ಈಗಿನ ಕಾಲದಲ್ಲಿ ಅಲ್ವಾ. ಅದಕ್ಕೆ ಒಳ್ಳೆ ನಕ್ಷತ್ರ, ಒಳ್ಳೆ ರಾಶಿ, ಒಳ್ಳೆ ದಿನಾಂಕ ನಾವೇ ಆಯ್ಕೆ ಮಾಡಿಕೊಂಡು ಮಗುವಿನ ಜನನ ಮಾಡ್ತಾ ಇರಬೇಕಾದ್ರೆ ಜಾತಕ ಯಾವ ರೀತಿಯಿಂದ ಪರಿಣಾಮ ಬೀರುತ್ತೆ, ಅದು ಹೇಗೆ ಪರಿಣಾಮ ಬೀರುತ್ತೆ ಎಲ್ಲ ನಾವೇ ರೆಡಿ ಮಾಡ್ಕೊಂಡಾಗ ಅದು ಪರಿಣಾಮ ಹೆಂಗಾಗತ್ತೆ ಹೇಳಿ ಅಲ್ವಾ. ವಿಚಾರ ಮಾಡಿ. ಏನಂದರೆ ಎಲ್ಲನೂ ನಾವೇ ಮಾಡಿರ್ತೀವಿ, ಡೇಟ್ ಕೇಳಿರ್ತೀವಿ, ನಕ್ಷತ್ರ ಕೇಳಿರ್ತೀವಿ, ರಾಶಿ ಕೇಳಿರ್ತೀವಿ, ಮತ್ತು ಅದರೊಳಗೆ ಬೆಳೆ ಯಮಗಂಡ ಕಾಲ, ರಾವು ಕಾಲ ನೋಡಿ ಗುರುಗಳೇ ಚೆನ್ನಾಗಿರೋ ಕಾಲ ಹೇಳಿ ಅಂತ ಹೇಳಿಬಿಟ್ಟು ಡೆಲಿವರಿನ ಮಾಡಿಸ್ತೀವಿ. ಎಲ್ಲ 100ಕ್ಕೆ 100% ಕೂಡ ಇವಾಗ ಸರ್ಜರಿನೇ ಆಗ್ತಾಯಿದೆ. ಯಾವುದು ನಾರ್ಮಲ್ ಡೆಲಿವರಿಗಳು ನಡೀತಾ ಇಲ್ಲ ಅಲ್ವಾ. ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿಯಿಂದ ಆ ಮಗುವಿಗೆ ನಕ್ಷತ್ರ, ರಾಶಿ ಅಥವಾ ಕುಂಡಲಿ ಪರಿಣಾಮ ಬೀರುತ್ತೆ ಅಂತ ನೀವು ನನಗೆ ಕೇಳಿದರೆ 22 ವರ್ಷದ ಅಧ್ಯಯನದ ಮೇಲೆ ನಾನು ಹೇಳ್ತೀನಿ. ಈಗಿನ ಕಾಲದಲ್ಲಿ ಮಗು ಏನು ಹುಟ್ಟುತ್ತೋ ಆ ಜಾತಕ ಏನಿರ್ತದೋ ಇದೊಂದು ಜಾತಕ. ನಾವೆಲ್ಲ ಡಾಕ್ಟ್ರು ಗುರುಗಳ ಹತ್ರ ಕೇಳಿಬಿಟ್ಟು ಡಾಕ್ಟ್ರ್ ಹೇಳಿ ಟೈಮಿಂಗ್ ಅದೆಲ್ಲ ನೋಡಿಕೊಂಡು ಒಳ್ಳೆಯ ದಿನಾಂಕ, ಒಳ್ಳೆ ರಾಶಿ, ಒಳ್ಳೆ ನಕ್ಷತ್ರ ನೋಡಿಬಿಟ್ಟು ಡೆಲಿವರಿ ಮಾಡಿ ಅಂತ ಹೇಳ್ತೀವಿ. ಹಾಗಾಗಿ 100ರಲ್ಲಿ 100% ಏನೇನು ಇತ್ತರೆ ಜಾತಕ, ಅದರಲ್ಲಿ ಬರೇ 10% ಮಾತ್ರ ಪರಿಣಾಮ ಬೀರುತ್ತೆ. ಇದು 100% ಸತ್ಯ. ಯಾಕಂದರೆ ನಾವು ಯಾವಾಗ ಮುಹೂರ್ತ, ದಿನಾಂಕ, ರಾಶಿ, ನಕ್ಷತ್ರ ಹೇಳ್ತೀವಿ ಅವತ್ತಿನ ದಿನ ಡಾಕ್ಟ್ರ್ ಮಾಡ್ತಾರೆ. ಒಂದು ವಾರದಲ್ಲಿ ಹೆಚ್ಚು ಕಡಿಮೆ ಅವ್ರು ಹೇಳಿರ್ತಾರೆ, ಮುಹೂರ್ತ ಮಾಡ್ತೀವಲ್ವ. ಹಾಗಾಗಿ ಜಾತಕಗಳು ವೇರಿಯೇಷನ್ ನಡೀತಾ ಇದೆ ಒಂದು ವಿಚಾರ. ಇನ್ನೊಂದು ಏನಾಗ್ತಾ ಇದೆ ಅಂದರೆ ಎಲ್ಲ ಫುಡ್ ಏನು ತಿಂತಾ ಇದ್ವೋ ತುಂಬ ಫಾಸ್ಟ್ ಫುಡ್ ತಿಂತಾ ಇರೋದ್ರಿಂದ ನಮ್ಮ ದೈನಂದಿನ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ನಾವು ಹೇಳ್ತಿರ್ತೀವಿ, ನೀವು ಈಗ ಅದ್ದೂರಿಯಾಗೈತೆ ಹೋಗಪ್ಪ ಅಂತ. ಅದ್ದೂರಿಯಾಗಿ ಜೀವನ ನಡೆಸ್ತೀವಿ ಹೋಗು ಅಂತ ಅವ್ನಿಗೆ ಯಾರಿಗೋ ಹೇಳಿದಾಗ ಅವನು ದುಡಿಯೋದು ಅದು ಇದು ಎಲ್ಲ ಬಿಟ್ಬಿಟ್ಟು ಇನ್ನೊಬ್ರು ದುಡ್ಡು ತೊಗೊಂಡು ಮಜಾ ಮಾಡ್ಕೊಂಡು ಅದ್ದೂರಿಯಾಗಿರುತ್ತೆ ಅಲ್ವಾ. ನಾವು ಹೇಳಿದ್ದದೇ ಇರುತ್ತೆ, ಅವ್ನು ಮಾಡ್ತಿರೋದು ಅದೇ ಇರುತ್ತೆ. ಆದರೆ ಅವನು ತಿಂತಿರ್ತಕ್ಕಂಥ ಫುಡ್ಡು ಮತ್ತು ಅವನ ದೈನಂದಿನ ಚಟುವಟಿಕೆಗಳ ಮೇಲೇನೂ ಕೂಡ ಪರಿಣಾಮ ಇರುತ್ತೆ. ಹಾಗಾಗಿ ಜಾತಕ ಈಗ ಹುಟ್ಟಿರೋ ಮಕ್ಕಳಿಗೆ 10% ಅಷ್ಟೇ ಪರಿಣಾಮ ಬೀರುತ್ತೆ. ಇನ್ನು 90% ಏನು 90ರಷ್ಟು ಯಾವ ಪರಿಣಾಮ ಬೀರುತ್ತೆ, ಅದು ಹೆಸರು ಮೇಲೆ ಪರಿಣಾಮ ಬೀರುತ್ತೆ. ನೀವು 1ನೇ ತಾರೀಕು ಹುಟ್ಟಿರೋ ಮಗು ಏನಿರುತ್ತೋ ಈ ಮಗುವಿಗೆ ನೀವು ಉದಾಹರಣೆಗೆ ಒಂದು ಶಿವ ಅಂತ ಹೆಸರಿಡ್ತೀವಿ. ಶಿವ ಮೊದಲೇ 1ನೇ ತಾರೀಕು ಹುಟ್ಟಿರ್ತಾನೆ, ಮತ್ತೆ ಹೆಸರು ಶಿವ ಅಂತ ಒಂದೇ ಪಾದದ ಹೆಸರನ್ನು ಇಟ್ಟರೆ ಆ ಮಗುವಿಗೆ ಪವರ್ ಕಡಿಮೆ ಆಗುತ್ತೆ. ಶಿವ ಏನು ಮಾಡ್ತಾನೆ, ಧ್ಯಾನ, ಜಪ, ತಪ ಮತ್ತು ಏನು ಬಯಸೋದಿಲ್ಲ, ವಜ್ರ, ವೈಡೂರ್ಯ, ಬಟ್ಟೆ, ಒಳ್ಳೆತನ, ಕಿತ್ತೋಗ್ಬೇಕು, ಆಗಿ ಬದುಕಬೇಕು, ಏನೂ ಇಲ್ಲ ಶಿವನಿಗೆ. ಸ್ಮಶಾನ ವಾಸಿ ಅಂತೀವಿ, ಆ ಥರ ಆಗುತ್ತೆ. ಅದಕ್ಕೆ 1ನೇ ತಾರೀಕು ಜನಿಸಿ, ಉದಾಹರಣೆ ಹೇಳ್ತಾ ಇದ್ರು, 1ನೇ ತಾರೀಕು ಏನಾದರೂ ಜನಿಸಿದರೆ ಯಾವ ನಕ್ಷತ್ರ ಯಾವ ರಾಶಿ ಬರುತ್ತೋ ಅದರ ಜೊತೆಯಲ್ಲೇ ಏನು ಮಾಡಬೇಕಂದ್ರೆ ಪವರ್ ಆಫ್ ದ ನೇಮ್ ಅಂತ ಹೇಳ್ತೀವಿ. ಒಂದು ಹೆಸರಲ್ಲಿ ಕೂಡ ಪವರ್ ಇರುತ್ತೆ. ಅದಕ್ಕೆ 1ನೇ ತಾರೀಕು ಹುಟ್ಟಿದ್ದ ಶಿವ ಅಂತ ಹೆಸರಿಟ್ಟಿದ್ದೀರಾ ನೀವು, ಅದಕ್ಕೆ ಏನು ಮಾಡಬೇಕು, ಶಿವರಾಜ್ ಅಂತ ಮಾಡಬೇಕು. ನ್ಯೂಮರಾಲಜಿಗೆ ಹೋದರೆ ಇದು ತತ್ವವಿರುದ್ಧ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಒಂದು ಸಂಖ್ಯೆ ಮತ್ತು ಶಿವರಾಜ ಅನ್ನೋ ಸಂಖ್ಯೆಗಳಿಗೆ ನಂಬರ್ಗಳು ಬರ್ತವೆ. ಅದನ್ನೆಲ್ಲ ಕೌಂಟ್ ಮಾಡಿದಾಗ ಈ ಒಂದಕ್ಕೆ ಮಿತ್ರ ಸಂಖ್ಯೆ ಬಂದಾಗ ಮಾತ್ರ ಆ ಹೆಸರಿಡಬೇಕು. ಸುಮಾರು ಜನಕ್ಕೆ ನಾನು ಹೆಸರನ್ನು ಇಟ್ಟಿದ್ದೀನಿ. ದೊಡ್ಡವ್ರಿಗೆ, ಚಿಕ್ಕವ್ರಿಗೆ, ಹುಟ್ಟಿದ ಮಕ್ಕಳಿಗೂ ಕೂಡ ಹೆಸರು ಬದಲಾವಣೆ ಮಾಡಿದ್ದಾರೆ, ದೊಡ್ಡವ್ರಿಗೂ ಹೆಸರು ಬದಲಾವಣೆ ಮಾಡಿದ್ದಾರೆ. ಎಷ್ಟೋ ಜನ ರಾಶಿ ನಕ್ಷತ್ರದ ಪ್ರಕಾರ ಇಟ್ಟರೂ ಕೂಡ ನಮ್ಮ ಹತ್ರ ಬಂದುಬಿಟ್ಟು ಗುರುಗಳ ಒಳ್ಳೆ ಹೆಸರಿಡಬೇಕು, ನೀವು ಒಳ್ಳೆ ರಾಶಿ, ಒಳ್ಳೆ ಗುಣಧರ್ಮ ಬರ್ತಕ್ಕಂಥದ್ದು ಅಂತ ಸಾವಿರಾರು ಜನಕ್ಕೆ ಹೆಸರಿಟ್ಟಿದ್ದೀನಿ. ಅದಕ್ಕೋಸ್ಕರ ಇವತ್ತು ನಾನು ಎಂತಂದಿದ್ದೀನಿ ಅಂದರೆ ಅಂಧದ ಮಗುವಿಗೊಂದು ಚಂದದ ಹೆಸರು. ನಿಮ್ಮ ಮಗುವಿಗೆ ಹೆಸರಿಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಮೂಲಾ ನಕ್ಷತ್ರ ಬಂದದಂದ್ಬಿಟ್ಟು ಆ ಮೂಲಾ ನಕ್ಷತ್ರದ ಹೆಸರು ರಾಶಿ ನಕ್ಷತ್ರ ಇಟ್ಬಿಟ್ರೆ ನಾಳೆ ಮದುವೆ ಆಗಬೇಕಾದ್ರೆ ಹೆಣ್ಣು ಹುಡುಗಿ ಆಗಿತ್ತು ಆ ಹುಡುಗಿ ಅಂದರೆ ಮೂಲಾ ನಕ್ಷತ್ರದ ಹುಡುಗಿ ಅಂದ್ಬಿಟ್ಟು ಯಾರೂ ಮದುವೆ ಆಗಲ್ಲ. ಆದರೂ ಕೂಡ ತುಂಬ ಕಷ್ಟ ಆಗುತ್ತೆ.
ಮೂಲ ನಕ್ಷತ್ರದಲ್ಲಿ ಹುಟ್ಟಿದೆ ಅಂದ ತಕ್ಷಣ ಅದರಲ್ಲೇ ಏನು ಜೀವನ ಮಾಡಬೇಕಂತೇನಿಲ್ಲ. ಅದಕ್ಕೆ ನಾನು ಎಷ್ಟೋ ಜನಕ್ಕೆ ಚಾಲೆಂಜ್ ಆಗ್ತೀನಿ, ನಮ್ಮ ಸಹ ಉದ್ಯೋಗಿಗಳಿಗೆ. ಏನಂತ, ನೀವು ಜಾತಕದಲ್ಲಿ ಇರೋದನ್ನು ಹೇಳಿ 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 ಅವ್ರಿಗೆ ಭಯ ಹುಟ್ಟಿಸ್ತೀರಾ ಅಂತ. ಈಗಿನ ದಿನದಲ್ಲಿ ಜಾತಕ ಸುಳ್ಳಾಗ್ತಿದೆ. ಯಾಕೆ ಸುಳ್ಳಾಗ್ತಿದ್ದಾರೆ? 24 ಗಂಟೆ ನಮ್ಮ ಹತ್ರ ಮೊಬೈಲ್ ಇರುತ್ತೆ ರೀ, ಜಾತಕ ಇರಲ್ಲ. ಹಿಂದಿನ ಕಾಲದಲ್ಲಿ ಮಗು ಮನೆಯಲ್ಲಿ ಹುಟ್ಟುತ್ತಿತ್ತು, ತಾಯಿ ಗರ್ಭದಿಂದ ನಾರ್ಮಲ್ ಡೆಲಿವರಿ ಆಗೋದು. ಇವಾಗೆಲ್ಲ ಆಸ್ಪತ್ರೆಯಲ್ಲಿ ಸರ್ಜರಿ ಆಗುತ್ತೆ. ಸರ್ಜರಿ ಆಗಿದ ತಕ್ಷಣ ಅದಕ್ಕೊಂದು ಕೋಡ್ ನಂಬರ್ ಕೊಡ್ತಾರೆ. ಅದು ಒಂದು 4-5 ವರ್ಷ, 5 ವರ್ಷ, 10 ವರ್ಷ ಆಗ್ತಂಗೆ ಮೊಬೈಲ್ ತೊಗೊತದೆ, ವೆಹಿಕಲ್ ತೊಗೊತದೆ, ಎಲ್ಲ ನಂಬರ್ ಎಲ್ಲೇ ಹೋಗಿ ನಂಬರ್ ಅಂತ ಇರುತ್ತೆ. ಹಾಗಾಗಿ ನಮ್ಮ ಪ್ರಕಾರ ಜಾತಕಕ್ಕಿಂತ ಹೆಸರಲ್ಲಿ ಪವರ್ ಜಾಸ್ತಿ ಇರುತ್ತೆ. ಹೆಸರನ್ನು ತುಂಬ ಪವರ್ ಇರ್ತದೆ. ಆ ಹೆಸರು ಜೊತೆಯಲ್ಲಿ ಏನು ಮಾಡಬೇಕಂದ್ರೆ ನಂಬರ್ ಕ್ಯಾಲ್ಕುಲೇಷನ್ ಮಾಡಿ ಹೆಸರನ್ನು ಇಡಬೇಕು. ಯಾರಿಗಾದರೂ ಈ ಹೆಸರಿನ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡಿ ವಿಚಾರಿಸ್ಬೋದು, ಅಥವಾ ನೇರವಾಗಿ ನಮ್ಮ ಕಚೇರಿಗೆ ಭೇಟಿ ನೀಡಬಹುದು. ಇದೇ ತಡವಾಗಿರ್ತಕ್ಕಂಥ ಹೆಸರಿನ ವಿಚಾರ, ಮೊಬೈಲ್ ನಂಬರ್ ವಿಚಾರ, ಗಿಡ ಮರಗಳ ವಿಚಾರ, ಸಂಖ್ಯಾಶಾಸ್ತ್ರದ ವಿಚಾರ, ವಾಸ್ತುವಿನ ವಿಚಾರ, ಯಂತ್ರಶಾಸ್ತ್ರದ ಸಂಪೂರ್ಣ ಮಾಹಿತಿ, ಇದೆಲ್ಲದರ ಕುರಿತಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೋಬೇಕಂದ್ರೆ ನಮ್ಮ ಚಾನಲನ್ನು ಸಂಪೂರ್ಣವಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಿಂದ ಮುಂದಿನ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೆಲ್ಲರಿಗೂ ಶುಭವಾಗಲಿ. ಶುಭಮಸ್ತು.